ನಮಸ್ತೆ. ಅನುಪಮಾ ಎಸ್ ಶೆಟ್ಟಿ, ಆಡಳಿತ ನಿರ್ದೇಶಕರು, ಗುರುಕುಲ ಪಬ್ಲಿಕ್ ಸ್ಕೂಲ್, ಕೋಟೇಶ್ವರ. ನಮ್ಮ 2006ರಲ್ಲಿ ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿ ನಮ್ಮ ಪರಿಸರದ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಸಂಸ್ಕಾರಯುತವಾದ ಒಂದು ಶಿಕ್ಷಣ ಸಿಗಬೇಕು ಎನ್ನುವ ನಮ್ಮ ಪೂಜ್ಯರ ಆಶಯದಂತೆ ನಮ್ಮ ಒಂದು ಕನಸಿನ ಆಶಯ ಕೂಡ ಹೌದು. ಈ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು 19-20ರ ಒಂದು ಸಮಯದಲ್ಲಿ ನಾವು ಇಲ್ಲೇ ಇರಬೇಕಾದ್ರೆ ನಮ್ಮ ಈ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಡ್ಲಾಡಿ ಬಾಂಡ್ಯ ಇದರ ಒಂದು ವ್ಯವಸ್ಥೆಯನ್ನು ನೋಡಿ ಈ ಶಾಲೆಯನ್ನು ಉನ್ನತೀಕರಣಗೊಳಿಸಿಕೊಳ್ಳಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಶಾಲೆಯನ್ನು ನಾವು ದತ್ತು ಸ್ವೀಕಾರ ಮಾಡಿದ್ದೇವೆ. ದತ್ತು ಸ್ವೀಕಾರ ಮಾಡುವಾಗ ಇಲ್ಲಿ 1ರಿಂದ 5ನೇ ತರಗತಿ ಇದ್ದು ಆವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಬರೀ 14 ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದರು. ಇಲ್ಲಿ ನಾವು ದತ್ತು ಸ್ವೀಕಾರ ಮಾಡಿದ ನಂತರ ನಾವು ನಮ್ಮ ಶಿಕ್ಷಕ ವೃಂದದವರ ಒಂದು ಸಹಕಾರದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಎತ್ತರಕ್ಕೇರಿಸುವಲ್ಲಿ ಊರವರ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಇವತ್ತು 186 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಆ ನಂತರದಲ್ಲಿ 5ನೇ ತರಗತಿ ಇದ್ದ ಶಿಕ್ಷಣವನ್ನು 7ನೇ ತರಗತಿಯವರೆಗೆ ನಾವು ಉನ್ನತೀಕರಿಸಿಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿಗಳು ಏನು ನಮ್ಮ ಗುರುಕುಲ ಸಂಸ್ಥೆಯಲ್ಲಿ ನಾವು ನಮ್ಮ CBSE ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಈ ನಮ್ಮ ಹಳ್ಳಿಯ ಪ್ರದೇಶವಾದ ಬಾಂಡ್ಯ ಕೊಡ್ಲಾಡಿಯಲ್ಲಿ ಕೂಡ ಕೊಡ್ತಾ ಇದ್ದೇವೆ. ಈ ಶಿಕ್ಷಣ ಸಂಸ್ಥೆಗೆ ಸರಕಾರದಿಂದ ಇನ್ನಷ್ಟು ಸವಲತ್ತುಗಳು ದೊರೆಯಬೇಕು. ಈಗಷ್ಟೇ ಅವರು ಕೆಲವೊಂದು ಶಿಕ್ಷಕರನ್ನು ಕೊಟ್ಟಿದ್ದಾರೆ, ಇನ್ನೂ ಕೂಡ ಶಿಕ್ಷಕರ ಅವಶ್ಯಕತೆ ಇದೆ. ಅದರೊಂದಿಗೆ ನಮಗೆ ವಿಶೇಷವಾಗಿ ಕೊಠಡಿಯ ವ್ಯವಸ್ಥೆ ಇದೆ. ಈ ಕೊಠಡಿಯನ್ನು ನಿರ್ಮಿಸುವಲ್ಲಿ ಸಹಕಾರ ನಮಗೆ ಬೇಕು. ಅದರೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ, ಪೋಷಕರು ಕೂಡ ನಮ್ಮೊಂದಿಗಿದ್ದಾರೆ. ನಮಗೆ ಸರಕಾರವೂ ಕೂಡ ನಮ್ಮೊಂದಿಗಿದ್ದಾಗ ಒಂದು ಸರಕಾರಿ ಶಾಲೆಯನ್ನು ಹೇಗೆ ಎತ್ತರಕ್ಕೆ ಏರಿಸುವಲ್ಲಿ ಸಾಧ್ಯ ಎನ್ನುವುದನ್ನು ನಮ್ಮ ಊರಿನ ಜನತೆ ನಮಗೆ ಸಹಕಾರ ನೀಡ್ತಾ ನಾವು ಅದನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮಲ್ಲಿ ಮಾತೃವಂದನಾ ಕಾರ್ಯಕ್ರಮವಾಗಿದೆ, ಆಗ್ತಾ ಇದೆ. ಆಗುವಂಥ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ನಮ್ಮ ಸಂಸ್ಕಾರ ಸದಾ ಉಳಿಯಬೇಕು, ನಮ್ಮ ಸಂಸ್ಕೃತಿ ಉಳಿಯಬೇಕು. ನಮ್ಮ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಉತ್ತಮವಾದ ಒಂದು ಸಮಾಜವನ್ನು ಕಟ್ಟುವಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ಸುಕರಾಗಬೇಕು. ನಮ್ಮ ದೇಶ ಕಟ್ಟುವಲ್ಲಿ ಅವರ ಶ್ರಮ ಇರಬೇಕು ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಜೀವನದಲ್ಲಿ ನಾನು ಪಾಲ್ಗೊಂಡ ಒಂದು ಅತ್ಯುನ್ನತವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಬೇಕಾಗ್ತದೆ. ಇಂದಿನ ಈ ಕಾಲಘಟ್ಟದಲ್ಲಿ ಹಳೆಯ ಸಂಪ್ರದಾಯಗಳನ್ನೆಲ್ಲ ಮರೆತಿರುವಂತಹ ನಾವುಗಳು ಮುಂದಿನ ನಮ್ಮ ತಲೆಮಾರಿಗೆ ಇದನ್ನು ರವಾನಿಸುವ ಕಾಯಕದಲ್ಲಿ ಸೋಲ್ತಾ ಇದ್ದೇವೆ. ಕಾರಣ ಸಾಮಾಜಿಕ ಜಾಲತಾಣಗಳು, ಮೊಬೈಲ್ನಂಥ ಯುಗದಲ್ಲಿ ನಾವಿದ್ದೇವೆ. ಮಕ್ಕಳಿಗೆ ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು ಎನ್ನುವುದರ ಕಲ್ಪನೆ ಇರದಂಥ ಈ ಕಾಲಘಟ್ಟದಲ್ಲಿ ಇಂತಹ ಮಾತೃವಂದನದಂತಹ ಕಾರ್ಯಕ್ರಮಗಳ ಮುಖೇನವಾಗಿ ನಾವುಗಳು ಮುಂದಿನ ಸಮಾಜಕ್ಕೆ ಹಳೆಯದನ್ನು ನೆನಪಿಸಿಕೊಡುವಂತಹ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ. ಕುಮಾರ್ ಶೆಟ್ಟಿ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಲಾಡಿಯ ಮುಖ್ಯೋಪಾಧ್ಯಾಯನಲ್ಲಿ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ 6 ಜನ ಕಾಯಂ ಸರ್ಕಾರಿ ಶಿಕ್ಷಕರು, 5 ಜನ ಗುರುಕುಲ ವಿದ್ಯಾಸಂಸ್ಥೆಯಿಂದ ಪ್ರಾಯೋಜಿಸಲ್ಪಟ್ಟಂಥ ಶಿಕ್ಷಕರು, ಒಬ್ಬರು ಅತಿಥಿ ಶಿಕ್ಷಕರು, ಹೀಗೆ
12 ಜನ ನಾವು ಕೆಲಸ ಮಾಡ್ತಾಯಿದ್ದೇವೆ. ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋದು ಇತ್ತು ಇವತ್ತಿನ ಕೆಲಸ ದಿನಗಳಲ್ಲಿ ಕಷ್ಟ ಆದರೂ ಕೂಡ ನನಗೆ ಒಂದು ಸುಂದರವಾದಂಥ ಅದ್ಭುತವಾದಂಥ ಅನುಭವ. ಯಾಕೆ ಅಂತ ಹೇಳಿ ಕೇಳಿದರೆ ಇಲ್ಲಿ ಸರ್ಕಾರ ಉಂಟು, ಸರ್ಕಾರ ಜೊತೆಗೆ ಪ್ರೈವೇಟ್ನವರು ಕೈ ಜೋಡಿಸ್ತಾ ಇದ್ದಾರೆ. ಗುರುಕುಲ ವಿದ್ಯಾಸಂಸ್ಥೆಯವರು ಕಳೆದ 4-6 ವರ್ಷಗಳಿಂದ ಕೇವಲ ಬೆರಳಿಕೆಯಷ್ಟು ಮಕ್ಕಳಿದ್ದು 5ನೇ ತರಗತಿಯವರೆಗೆ ಮಾತ್ರ ಶಾಲೆಯಾಗಿದ್ದು, ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದ ಈ ಶಾಲೆಯನ್ನು ದತ್ತು ಸ್ವೀಕರಿಸಿ ಈಗ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಿಸಿದ್ದಾರೆ. ಜೊತೆಗೆ ನಂಗೆ ತಿಳಿದ ಮಟ್ಟಿಗೆ ಸುಮಾರು 70ರಿಂದ 75 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಈ ಶಾಲೆಯ ಉನ್ನತಿಗಾಗಿ ವಿನಿಯೋಗಿಸಿದ್ದಾರೆ. ಗುರುಕುಲ ವಿದ್ಯಾಸಂಸ್ಥೆ ಅಂತ ದೊಡ್ಡ ಸಂಸ್ಥೆ ಇದ್ದರೂ ಕೂಡ ನಮ್ಮ ಶಾಲೆ ಮೇಲಿನ ಪ್ರೀತಿ ಅಭಿಮಾನದಿಂದ ಅವರು ಕಲಿತ ಹಿಂದಿನ ಶಾಲೆ ಆದ್ದರಿಂದ, ಅವರು ಈ ಶಾಲೆಯ ಹಳೆ ವಿದ್ಯಾರ್ಥಿ ಆದ್ದರಿಂದ ಈ ಶಾಲೆ ಮೇಲಿನ ವಿಶೇಷವಾದಂಥ ಪ್ರೀತಿಯಿಂದ ಗುರುಕುಲ ವಿದ್ಯಾಸಂಸ್ಥೆಯ ಪ್ರವರ್ತಕರಾದಂಥ ಬಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ ದಂಪತಿಗಳು ಭಾಳ ಪ್ರೀತಿಯಿಂದ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲು ಕೇವಲ ಬೆರಳೆಣಿಕೆಯಷ್ಟಿದ್ದು ಮಕ್ಕಳಿದ್ದ ಮಾತ್ರ ಈ ಶಾಲೆಯಲ್ಲಿ ಇವತ್ತು 182 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಭಾಳ ದೂರದ ಆರ್ಗೋಡು, ಕಮಲಶೆಲೆ, ಹಾಜಿರಿ, ತಗ್ಗುಂಜೆ, ಚೋನಮನೆ, ಗೋವೆಹಾಡಿ ಮುಂತಾದ ಪ್ರದೇಶದಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಬಹುಶಃ ಬೇರೆ ಬೇರೆ ಊರಿಂದ ಬರುವಂಥ ಮಕ್ಕಳನ್ನು, ವಿದ್ಯಾಭ್ಯಾಸಕ್ಕಾಗಿ ಬರ್ತಾ ಇರುವಂಥ ಮಕ್ಕಳನ್ನು ನೋಡಿದರೆ ತುಂಬ ಸಂತೋಷ ಆಗ್ತದೆ, ಇನ್ನಷ್ಟು ಕೆಲಸ ಮಾಡುವಂಥ ಹುಮ್ಮಸ್ಸಾಗ್ತದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ನಮ್ಮ ಮಾತೆಯರನ್ನೆಲ್ಲ ಒಂದು ಕಡೆ ಸೇರಿಸಬೇಕು, ಅವರ ಅನುಭವವನ್ನು ಪಡಿಬೇಕು, ಅವ್ರ ಮಕ್ಕಳಿಗಾಗಿ ಪಡ್ತಾ ಇರುವಂಥ ಕಷ್ಟವನ್ನು ಮರಿಬೇಕು, ಈ ಸಂದರ್ಭವನ್ನು ನೋಡಿ ಅವರು ಖುಷಿ ಪಡಬೇಕು ಅನ್ನುವಂಥ ನೆಲೆಯಲ್ಲಿ ಮಾತೃವಂದನ ಎನ್ನುವಂಥ ಕಾರ್ಯಕ್ರಮವನ್ನು ಸರ್ಕಾರಿ ಶಾಲೆಗಳಲ್ಲಿ ಬಹಳ ಅಪರೂಪದಲ್ಲಿ ಅಪರೂಪ ಇಲ್ಲಿ ಆಯೋಜಿಸಿದ್ದೇವೆ. ಬಹುಶಃ ಆಯೋಜನೆ ಸಾರ್ಥಕ್ಯವನ್ನು ಕಂಡಿದೆ ಅಂತೇಳಿ ನಾನು ತಿಳಿತೇನೆ. ಯಾಕಂದರೆ ಇಲ್ಲಿ ಬಂದಂತಹ ಮಾತೆಯರ ಹುರುಪು, ಹುಮ್ಮಸ್ಸು, ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅವ್ರು ಕೊಡ್ತಾ ಇರುವಂಥ ಪ್ರೋತ್ಸಾಹ ನಿಜವಾಗಿಯೂ ಶ್ಲಾಘನೀಯವಾದಂಥದ್ದು. ಈ ಕಾರ್ಯಕ್ರಮ ಮಾಡಿದ್ದು ಖಂಡಿತವಾಗಿಯೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಬಹುಶಃ ಈ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ಇವತ್ತು ಹಿರಿಯ ಪ್ರಾಥಮಿಕ ಶಾಲೆಯಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದದ್ದರಿಂದ ಕಟ್ಟಡಗಳ ಸಂಖ್ಯೆ ಕಡಿಮೆ ಇತ್ತು, ತರಗತಿ ಕೊಠಡಿಗಳ ಅವಶ್ಯಕತೆ ಇದೆ. ಸರ್ಕಾರಕ್ಕೆ ಬರ್ಕೊಂಡಿದ್ದೇವೆ, ಕನಿಷ್ಠ 5 ತರಗತಿಗಳ ಕೊಠಡಿಗಳನ್ನಾದರೂ ನಮ್ಗೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೇವೆ. ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕರ್ಕುಂಜಿಯವರು ಗ್ರೌಂಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸುಬ್ಬಣ್ಣ ಶೆಟ್ಟಿಯವರು ಈ ಶಾಲೆಯ ಹಳೆ ವಿದ್ಯಾರ್ಥಿ, ಪ್ರತಿ ವರ್ಷ ಮಕ್ಕಳಿಗೆ ಎಲ್ಲ ಲೇಖನ ಸಾಮಗ್ರಿಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಬಹುಶಃ ಎಲ್ಲ ಊರವರ ಸಹಕಾರದಿಂದ ಶಾಲೆ ಒಂದು ಪರಿಪೂರ್ಣ ಮಾದರಿ ಶಾಲೆಯತ್ತ ದಾಪುಗಾಲು ಹಾಕ್ತಾಯಿದೆ ಅಂತೇಳಿ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಬಹುಶಃ ಎಲ್ಲ ಸಹ ಉದ್ಯೋಗಿಗಳ, SDMCಯವರ, ಹಳೆ ವಿದ್ಯಾರ್ಥಿಗಳ ಎಲ್ಲರ ಸಹಕಾರದಿಂದ ಇನ್ನಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿ ಶಾಲೆಯನ್ನು ಒಂದು ಸಮರ್ಥ ಸರ್ಕಾರಿ ಶಾಲೆಯಾಗಿ ರೂಪಿಸಬೇಕು ಎನ್ನುವಂಥದ್ದು ನಮ್ಮ ಆಶೆ. ಇನ್ನೇನು ಒಂದೇ ವರ್ಷದಲ್ಲಿ ಶತಮಾನವನ್ನು ಕಾಣ್ತಾ ಇದೆ. ಬಹುಶಃ ಶತಮಾನವನ್ನು ಕಾಣ್ತಾ ಇರುವಂಥ ಸಮರ್ಥ ಶಾಲೆಯಾಗಿ, ಮಾದರಿ ಶಾಲೆಯಾಗಿ ರೂಪಿಸಬೇಕೆನ್ನುವಂಥದ್ದು ನಮ್ಮ ಆಶಯ. ಶತಮಾನವನ್ನು ಕಾಣ್ತಾ ಇರುವಂಥ ಉಡುಪಿ ಜಿಲ್ಲೆಯ ಕೆಲವೇ ಶಾಲೆಗಳಲ್ಲಿ ನಮ್ಮ ಶಾಲೆಯೂ ಕೂಡ ಒಂದು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಶಾಲೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಮತ್ತು ಸಮರ್ಥ ಸರ್ಕಾರಿ ಶಾಲೆ ಆಗಿ ರೂಪುಗೊಳ್ಳಬೇಕು ಎನ್ನುವಂಥದ್ದು ನಮ್ಮ ಆಶೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಲಾಡಿ ಇದರ SDMC ಅಧ್ಯಕ್ಷ ಶ್ರೀ ರತ್ನಾಕರಾಚಾರ್ಯ ಕೊಡ್ಲಾಡಿ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಸುಮಾರು 5-6 ವರ್ಷಗಳಿಂದ ಈ ಶಾಲೆಯ SDMC ಅಧ್ಯಕ್ಷನಾಗಿರುತ್ತೇನೆ. ನಾನು ಇರುವಾಗ ಸುಮಾರು 14 ಮಕ್ಕಳಿದ್ದು ಇವತ್ತು 186 ಮಕ್ಕಳಿದ್ದಾರೆ. ಕಿರಿಯ ಪ್ರಾಥಮಿಕ ಶಾಲೆ ಆಗಿದ್ದು ಒಂದು 4 ವರ್ಷದ ಈಚೆಗೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದೆ. ಇದಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರಾಗಿ ಸಂತೋಷ್ ಕುಮಾರ್ ಶೆಟ್ಟಿಯವರ ಆಗಮನದಿಂದ ನಮ್ಮ ಶಾಲೆಯು ಇಂದು ಈ ಸ್ಥಾನಕ್ಕೆ ತಲುಪಿದೆ. ಹಾಗೂ ಗುರುಕುಲ ವಿದ್ಯಾಸಂಸ್ಥೆಯವರು ದತ್ತು ಸ್ವೀಕರಿಸಿದ ಮೇಲೆ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿಯೇ ನಾವೊಂದು ಉತ್ತಮ ಮಾದರಿ ಶಾಲೆಯನ್ನಾಗಿಸಬೇಕೆಂಬ ಒಂದು ಉದ್ದೇಶದಿಂದ ಮನೆ ಭೇಟಿ ಮಾಡಿ ಸುಮಾರು 200ಕ್ಕೂ ಅಧಿಕ ಮಕ್ಕಳನ್ನು ಈ ಶಾಲೆಯಲ್ಲಿ ವಿದ್ಯಾರ್ಜನೆಗೆ ಸಂಗ್ರಹಿಸಬೇಕೆಂದು ಮತ್ತು ಶತಮಾನೋತ್ಸವ ಕಾಣುವ ಈ ಶಾಲೆಯನ್ನು ಒಂದು ಉತ್ತಮ ಶಾಲೆಯನ್ನಾಗಿ ಮಾರ್ಪಡಿಸಬೇಕೆಂಬ ತಮ್ಮೆಲ್ಲರ ಅಭಿಪ್ರಾಯ ಆಗಿರುತ್ತದೆ.